ನೆಲಮಂಗಲದಲ್ಲಿ ವೃದ್ಧೆಯೊಬ್ಬರ ಮಾಂಗಲ್ಯ ಸರ ಕದಿಯಲು ಯತ್ನಿಸಿ ಸಾರ್ವಜನಿಕರಿಂದ ಗೂಸ ತಿಂದಿದ್ದಲ್ಲದೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಆಂಬ್ಯುಲೆನ್ಸ್ ನಿಂದ ಸಿನಿಮೆಯ ರೀತಿಯಲ್ಲಿ ಪರಾರಿಯಾಗಿದ್ದ ರೌಡಿ ಶೀಟರ್ನೊಬ್ಬನ ಶವ ಅನುಮಾನಾಸ್ಪದವಾಗಿ ಕೆರೆಯಲ್ಲಿ ಪತ್ತೆಯಾಗಿರುವ ಘಟನೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರತಕ್ಕಂಥದ್ದು. ಬರೋಬ್ಬರಿ 22ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅಥವಾ ಪೊಲೀಸರಿಗೆ ಬೇಕಾಗಿರ್ತಕ್ಕಂತಹ ಈ ವ್ಯಕ್ತಿ ಇವತ್ತು ಶವವಾಗಿ ಪತ್ತೆಯಾಗಿರ್ತಕ್ಕಂಥದ್ದು. ಏನಿದು ವಿಶೇಷ? ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಶೆಟ್ಟಿ. ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಒಂದು 22ಕ್ಕೂ ಹೆಚ್ಚು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಬ್ಯಾಟರಿ ಜಯಂತ್ 30 ವರ್ಷ ಈತನ ಶವ ಪತ್ತೆಯಾಗಿದ್ದು ಘಟನೆಗೆ ಸಂಬಂಧಿಸಿದಂತೆ ನಾಪತ್ತೆಯಾಗಿರುವ ಆತನ ಸಹಚರನಿಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಮೇಲ್ನೋಟಕ್ಕೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಇದೆಲ್ಲವೂ ಕೂಡ ಕಟ್ಟುಕತೆ ಕಟ್ತಾ ಇದ್ದಾರ ಪೊಲೀಸ್ನವರು ಕೂಡ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿರ್ತಕ್ಕಂಥದ್ದು. ಯಾಕಂತಂದ್ರೆ ಪೂರ್ತಿ ಇದರ ವಿಚಾರವಾಗಿ ತಿಳ್ಕೊಳ್ಳೋಕೆ ನಾವು ಹೋದ್ರೆ ಬ್ಯಾಟ್ರಿ ಜಯಂತ ಅಂತ ಏನಿದ್ದಾನೆ, ಸೊ ಸರಗಳ್ಳ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಸಿಗಾಕೊಂಡಿರ್ತಕ್ಕಂಥದ್ದು ಅಥವಾ ಕಾಲಿಗೆ ಗುಂಡೇಟು ಪೊಲೀಸ್ನವರು ಅರ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನಂತಂದ್ರೆ ಪೊಲೀಸ್ನವರ ವಶದಲ್ಲಿರ್ತಕ್ಕಂಥ ಜಯಂತ್ ಇವತ್ತು ಏಕಾಕಿ ತಪ್ಪಿಸ್ಕೊಂಡ ಅಂತ ಕತೆ ಕಟ್ಟೋ ತರ ಒಂದು ಪೊಲೀಸ್ನವ್ರ ಹೇಳಿಕೆ ಆಗಿತ್ತು. ಆಂಬುಲೆನ್ಸ್ ನಿಂದ ಕರ್ಕೊಂಡು ಹೋಗ್ಬ ಮಾರ್ಗ ಮಧ್ಯೆನೆ ತಪ್ಪಿಸ್ಕೊಂಡ ಅಂತ. ಆದ್ರೆ ಒಂದು 3-4 ದಿನಗಳ ನಂತರ ಇವತ್ತು ಏನ್ ನೆಲಮಂಗಲ ಸಮೀಪ ದೊಡ್ಡೇರಿ ಅಂತ ಏನಿದೆ ಅಲ್ಲಿ ಒಂದು ಕೆರೆಯಲ್ಲಿ ಶವ ಪತ್ತೆಯಾಗಿರ್ತಕ್ಕಂಥದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ, ಅನುಮಾನಕ್ಕೆ ಗ್ರಾಸವಾಗಿದೆ. 2 ದಿನಗಳ ಹಿಂದೆ ನೆಲಮಂಗಲ ತಾಲೂಕಿನ ಕುಲಾನಹಳ್ಳಿ ಗೇಟ್ ಬಳಿ ವೃದ್ಧೆಯೊಬ್ಬರ ಮಾಂಗಲ್ಯ ಸರ ಕೀಳಲು ಬ್ಯಾಟರಿ ಜಯಂತ್ ಹಾಗೂ ಆತನ ಸಹಚರ ಯತೀಶ್ ಯತ್ನಿಸಿದ್ದರು. ಈ ವೇಳೆ ಎಚ್ಚೆತ್ತ ಸಾರ್ವಜನಿಕರು ಇಬ್ಬರನ್ನು ಹಿಡಿದು ಧರ್ಮದೇಟು ಕೂಡ ನೀಡಿದರು. ಜನರ ಹೊಡೆತಕ್ಕೆ ಸಿಲುಕಿದ್ದ ಇಬ್ರು ಸ್ಥಳದಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ತಕ್ಷಣ ಸ್ಥಳೀಯರು 112 ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಇದಾದ ಮೇಲೆ ಆಂಬುಲೆನ್ಸ್ ನಲ್ಲಿ ನಡೆದ ಹೈಡ್ರಾಮಾ ಏನು? ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು 112 ಕಾಲ್ ಮಾಡ್ತಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಬರ್ತಾರೆ. ಇನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಆರೋಪಿಗಳನ್ನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲು 108 ಆಂಬುಲೆನ್ಸ್ ಕರೆಸಿದ್ರು. ಆದ್ರೆ ಆಂಬುಲೆನ್ಸ್ ನಲ್ಲಿ ಆಸ್ಪತ್ರೆಗೆ ಸಾಗಿಸುತ್ತಿದ್ದ ವೇಳೆ ಏಕಾಏಕಿ ಎಚ್ಚೆತ್ತ ಆರೋಪಿಗಳಾದ ಜಯಂತ್ ಹಾಗೂ ಯತೀಶ್ 108 ಚಾಲಕ ಅಂದ್ರೆ ಆಂಬುಲೆನ್ಸ್ ಚಾಲಕನ ಮೇಲೆ ಹಲ್ಲೆ ನಡೆಸಿ ಕತ್ತಲಲ್ಲಿ ಪರಾರಿಯಾಗಿದ್ದರು. ಪೊಲೀಸರು ಅಂದಿನಿಂದಲೂ ಇವರಿಗೆ ಹುಡುಕಾಟ ನಡೆಸಿದ್ರು, ಇಬ್ಬರು ಸಿಕ್ಕಿರ್ಲಿಲ್ಲ ಅನ್ನೋದು ಪೊಲೀಸರ ಹೇಳಿಕೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ. ಯಾಕೆಂತಂದ್ರೆ ಪೊಲೀಸ್ನವ್ರಿಗೆ ಯಾಕಂದ್ರೆ ಈಗಾಗ್ಲೇ ಸಿಕ್ಕಾಪಟ್ಟೆ ವಧೆ ತಿಂದಿರ್ತಕ್ಕಂಥದ್ದು ಅಲ್ಲಿ ಸ್ಥಳೀಯರು ಸಿಕ್ಕಾಪಟ್ಟೆ ಹೊಡೆದಿದ್ರು. ಪ್ರಜ್ಞೆ ಇಲ್ಲ ಅಂತಂದ್ರೆ ಅಷ್ಟರ ಮಟ್ಟಿಗೆ ಇದು ಅಲ್ಲ, ಅವನು ಮಾಡಿದ್ದು ಸರಿ ಅಂತ ಹೇಳ್ತಿಲ್ಲ. ಯಾಕಂತಂದ್ರೆ ಇವತ್ತು ಸರಗಳ್ಳತನ ಎಷ್ಟು ಇದ್ ಮಾಡಿದ್ರು ಕೂಡ ನಿಲ್ತಾ ಇಲ್ಲ. ನಗರದಾದ್ಯಂತ ಸಾಕಷ್ಟು ಕಡೆ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅಥವಾ ವೃದ್ಧೆಯರನ್ನ ಟಾರ್ಗೆಟ್ ಮಾಡುವಂಥದ್ದು ಇದೆಲ್ಲ ನಡೀತಾ ಇದೆ. ಆದ್ರೆ ಏಕಾಕಿ ಸಿಗಾಕೊಂಡಿದ್ದು ತುಂಬಾ ಖುಷಿ ಪಡೋ ವಿಚಾರ. ಆದ್ರೆ ಇದಾದ ಮೇಲೆ ಪೊಲೀಸ್ನವರು ಕರ್ಕೊಂಡು ಹೋಗೋ ಮಾರ್ಗ ಮಧ್ಯದಲ್ಲಿ ಇದಂತರ ಹೆಂಗಂದ್ರೆ ಸಿನಿಮೆಯ ರೀತಿ ಅಂತ ಆಗ್ಬಿಡ್ತಾ ಅಂತ. ಆಂಬುಲೆನ್ಸ್ ನಲ್ಲಿ ಚಾಲಕನಿಗೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳ್ತಕ್ಕಂಥದ್ದು ಪೊಲೀಸರ ಹೇಳಿಕೆ. ಆದ್ರೆ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆಗೆ ಅನುಮಾನ ಕಾಣಿಸ್ತಾ ಇದೆ, ಎಲ್ಲೋ ಒಂದ್ ಕಡೆಗೆ ಹೊಗೆ ಆಡ್ತಿರ್ತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ಇದು ಮಾಹಿತಿ ಹೊರ ಬೀಳ್ಬೇಕಷ್ಟೇನೆ, ತನಿಖೆ ನಡಿಬೇಕು. ತನಿಖೆ ಆದ ನಂತರವೇ ಇದು ಕೂಡ ಮಾಹಿತಿ ಹೊರ ಬೀಳ್ತದೆ. ಅಂದ್ರೆ ಅವರ ಪೇರೆಂಟ್ಸ್ ಏನಿದ್ರೆ ಪೋಷಕರು ಅವ್ರ ಹೇಳಿಕೆನೆ ಬೇರೆ ಇದೆ.
ಆ ಇನ್ನು ತಲೆಮರೆಸಿಕೊಂಡಿದ್ದ ಇಬ್ಬರು ಆರೋಪಿಗಳ ಪೈಕಿ ಬ್ಯಾಟರಿ ಜಯಂತ್ನ ಮೃತದೇಹ ನೆಲಮಂಗಲ ತಾಲೂಕಿನ ದೊಡ್ಡೇರಿ ಗ್ರಾಮದ ಕೆರೆಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಆಂಬುಲೆನ್ಸ್ ನಲ್ಲಿಂದ ತಪ್ಪಿಸಿಕೊಂಡು ಓಡುವ ಭರದಲ್ಲಿ ಆಯ ತಪ್ಪಿ ಕೆರೆಗೆ ಬಿದ್ದು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರಬಹುದು ಎಂದು ಮೇಲ್ನೋಟಕ್ಕೆ ಶಂಕಿಸಲಾಗಿದೆ. ಅದು ಕೂಡ ಪೊಲೀಸ್ನವರ ಹೇಳಿಕೆ. ಆದ್ರೆ ಇದೆಲ್ಲವೂ ಸತ್ಯಾಸತ್ಯತೆ ಇದೆಲ್ಲವೂ ಯಾರು ಕೂಡ ಗೊತ್ತಿಲ್ಲ, ಅಥವಾ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ಗೊತ್ತಿಲ್ಲ. ಇನ್ನ ಯಾರು ಆಂಬುಲೆನ್ಸ್ ಡ್ರೈವರ್ನ ಇದು ಪೊಲೀಸ್ ತನಿಖೆಗೆ ಒಳಪಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಆದ್ರೆ ಇದೆಲ್ಲವೂ ಕೂಡ ಏನು ಕಟ್ಟುಕತೆ ಅಂತ ಏನು ಇದಾಗ್ತಿದೆ, ಮತ್ತೆ ಪೋಷಕರ ಹೇಳಿಕೆ ಕೂಡ ಇದೆಲ್ಲವೂ ಕಟ್ಟುಕತೆ ಅಂತ ಹೇಳ್ತಿದ್ರೆ, ಇನ್ನ ಜಯಂತ್ ಪರವಾಗಿ ವಕೀಲರು ಮಂಜುನಾಥ್ ಅವರು ಏನ್ ಹೇಳಿದ್ದಾರೆ ನೋಡ್ಕೊಂಡ್ಬರ್ತಾರೆ. ಮೇಜರ್ ಅನ್ನೋದಕ್ಕಿಂತ ಕಾನೂನಿನಡಿಲಿ ಪ್ರತಿಯೊಬ್ರು ಕಾನೂನಿನ ಚೌಕಟ್ಟಲ್ಲಿ ಇರ್ಬೇಕು ಸರ್. ಕಾನೂನು ಮೀರಿ ಯಾರು ಕೆಲಸ ಮಾಡಬಾರ್ದು. ಈಗ ಪೊಲೀಸರ ವಶಕ್ಕೆ ಆರೋಪಿಗಳನ್ನ ತಗೊಂಡ ನಂತರ ಎಲ್ಲಿಗೋಗ್ತಾರೆ? ಕೋರ್ಟ್ಗೆ ಹೋಗ್ತಾರೆ, ಇಲ್ಲ ಅವ್ರಿಗೇನಾದ್ರು ಮ್ಯಾನ್ ಹ್ಯಾಂಡಲ್ ಆಗಿದ್ರೆ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಈ ಎರಡು ಕೆಲಸ ಮಾಡೋದು ಬಿಟ್ಬಿಟ್ಟು ಕೆರೆ ಒಳಗಡೆ ಹೆಂಗ್ ಹೋಗ್ತಾನೆ ಸರ್ ಆರೋಪಿ? ಇದೆಲ್ಲ ಡೌಟ್ ಬರ್ತಕ್ಕಂಥ ವಿಷಯ. ಪೊಲೀಸ್ ವಶಕ್ಕೆ ಬಂದ ನಂತರ ಅಟ್ಲೀಸ್ಟ್ ಅವ್ನು ಡೆತ್ ಆಗಿದ್ರೆ ಮಾರ್ಚರಲ್ಲಿ ಇರಬೇಕಾಯ್ತು ಬಾಡಿ. ಇದು ಇಟ್ ಈಸ್ ನಥಿಂಗ್ ಬಟ್ ಲಾಕ್ ಅಪ್ ಡೆತ್ ಸರ್. ಲಾಕ್ ಅಪ್ ಡೆತ್ ಮಾಡಿದ್ದಾರೆ, ತಂದೆ ಅವನ್ನ ಕೆರೆ ಒಳಗಡೆ ಹಾಕಿದ್ದಾರೆ ಸರ್. ಪೊಲೀಸರ ಹ್ಯಾಂಡ್ ಓವರ್ ತಗೊಂಡ ನಂತರ ಈಗ 112 ಬಂದ ನಂತರ 112 ಅವ್ರಿಗೆ ಗೊತ್ತಿರಲ್ವಾ ಸರ್ ಆರೋಪಿನ ಏನ್ ಮಾಡಬೇಕು ಅಂತ? ಯಾಕಂದ್ರೆ ಅವ್ರು ಪೊಲೀಸ್ ಇಲಾಖೆಯವ್ರಿಗೆ ಗೊತ್ತಿರೋದಿಲ್ವಾ ಏನ್ ಮಾಡಬೇಕು ಅಂತ? ಪೊಲೀಸ್ ಇಲಾಖೆಲಂತೂ ಅವ್ರಿಗೆ ನಾಲೆಜ್ ಇದ್ದೇ ಇರುತ್ತಲ್ವಾ? ಹೇಳೋರು ಕೇಳೋರು ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರ್ತಕ್ಕಂಥ ನೇರ ಆರೋಪ ಮಾಡ್ತೀವಿ. ಪೊಲೀಸ್ನವರೇ ಇದಕ್ಕೆ ಜವಾಬ್ದಾರಿ ಸರ್. ಹೌದು, ಇದು ನಥಿಂಗ್ ಬಟ್ ಇಟ್ ಇಸ್ ಎ ಮರ್ಡರ್. ಈ ವಿಷಯವಾಗಿ ಟೌನ್ ಸ್ಟೇಷನ್ ಅಲ್ಲಿ ನಾನು FIR ಮಾಡಿ, ಆಮೇಲೆ ಕಾನೂನು ರೀತಿ ಕ್ರಮ ಇನ್ವೆಸ್ಟಿಗೇಟ್ ಮಾಡಿ, ಕಾನೂನು ರೀತಿ ಕ್ರಮ ಜರುಗಿಸ್ರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಇದುವರೆಗೂ ಕೂಡ ವಾಯ್ಸ್ ರೈಸ್ ಆಗಿಲ್ಲ. ಯಾಕೆ ಅಂತಂದ್ರೆ ಇದ್ರಲ್ಲಿ ಕ್ಲಿಯರ್ಲಿ ಸ್ಟೇಟ್ಸ್ ದಟ್ ಇವರೆಲ್ಲರೂ ಶಾಮೀಲಾಗಿದ್ದಾರೆ. ನೋಡಿದ್ರಲ್ಲ, ಈಗ ಜಯಂತ್ ಪರವಾಗಿ ವಕೀಲರು ಹೇಳ್ತಕ್ಕಂಥದ್ದು ಅದು ಕೂಡ ಒಂದು ಮಟ್ಟದಲ್ಲಿ ಯೋಚನೆ ಮಾಡ್ಬೇಕಾಗಿರುತ್ತೆ. ವಕೀಲರು ಹೇಳುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಆರೋಪಿ ಪೊಲೀಸರ ವಶದಲ್ಲಿದ್ರೆ ಖಂಡಿತವಾಗ್ಲೂ ಇಲ್ಲ ಸೆಲ್ ಒಳಗಡೆ ಇರ್ಬೇಕಾಗಿತ್ತು ಅಥವಾ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಆದ್ರೆ ಹೇಗೆ ಕೆರೆ ಒಳಗಡೆಯಿಂದ ಶವಾಗಿ ಬರ್ತಾನೆ ಅಂತ ಕೂಡ ಹೇಳಿಕೆ ಆಗಿರ್ತಕ್ಕಂಥದ್ದು ಗೊತ್ತಿಲ್ಲ. ಇದೆಷ್ಟರ ಮಟ್ಟಿಗೆ ನಿಜ, ಅಥವಾ ಪೊಲೀಸ್ನವರು ಲಾಕಪ್ ಡೆತ್ ಏನಾದ್ರು ಮಾಡಿ ಇವೆಲ್ಲವೂ ಕಟ್ಟುಕತೆ ಏನಾದ್ರು ಮಾಡಿದ್ರ ಅಂತ. ಯಾಕಂದ್ರೆ ಕರ್ಕೊಂಡಾದ್ಮೇಲೆ ವರ್ಕ್ ಮಾಡಿ ಏನಾದ್ರು ಆತನ ಮೇಲೆ ಹಲ್ಲೆ ಮಾಡಿ ಏನಾದ್ರೂ ಅಲ್ಲೇನಾದ್ರೂ ಸಾವನ್ನಪ್ಪಿರ್ಬಹುದಾ ಅನ್ನೋ ಕೂಡ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಘಟನಾ ಸ್ಥಳಕ್ಕೆ ಭೇಟಿ ನೀಡಿರುವ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿತ್ತು. ಇನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಅವರ ಪೋಷಕರು ಸಾಕಷ್ಟು ಪ್ರತಿಭಟನೆ ಮಾಡಿಕೊಂಡು, ಇಲ್ಲ ನಮ್ಮ ಮಗನ್ನ ಕೊಂದಿರತಕ್ಕಂಥದ್ದು ಪೊಲೀಸರು ಅಂತ ಕೂಡ ಹೇಳಿಕೆ ಇದಾಗಿತ್ತು. ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಘಟನೆ ಬಳಿಕ ನಾಪತ್ತೆಯಾಗಿರುವ ಮತ್ತೋರ್ವ ಆರೋಪಿ ಯತೀಶ್ಗಾಗಿ ಬಲೆ ಬೀಸಿದ್ದಾರೆ. ಆತ ಸಿಕ್ಕಿದ್ದರೆ ಜಯಂತ್ ಸಾವಿನ ನಿಜವಾದ ಕಾರಣ ತಿಳಿದು ಬಂದಿದೆ. ನಿಜವಾಗ್ಲೂ ಇದು ಎಷ್ಟರ ಮಟ್ಟಿಗೆ ತನಿಖೆ ಆಗ್ಬೇಕು ಅಂತಂದ್ರೆ, ಯಾಕೆಂದ್ರೆ ಮೇಲ್ನೋಟಕ್ಕೆ ಇದೆಲ್ಲವೂ ಕೂಡ ಸುಳ್ಳ ಅಂತ ಅನ್ಸ್ತಾ ಇದೆ. ಮತ್ತೆ ಎಲ್ಲರೂ ಏನೋ ನೋಡೋಂಥವ್ರು ಸ್ಥಳೀಯರು ಅಥವಾ ಅದನ್ನ ಗಮನಿಸಿರ್ತಕ್ಕಂಥವ್ರು ಅಥವಾ ಈ ವಿಚಾರ ಎಲ್ಲ ತಿಳ್ಕೊಂಡಿರ್ತಕ್ಕಂಥವ್ರು ಇವೆಲ್ಲ ನೋಡಿದಾಗ ಏನಂತಂದ್ರೆ ಎಲ್ಲವೂ ಕೂಡ ಎಲ್ಲೋ ಒಂದ್ ಕಡೆಗೆ ಪೊಲೀಸ್ನವರ ಹಲ್ಲೆಯಿಂದ ಲಾಕಪ್ ಡೆತ್ ಆಗಿರ್ಬೋದು. ಇದೆಲ್ಲವೂ ಕೂಡ ಅವ್ರು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತೆಗೆದುಕೊಂಡು ಇವರೇ ಕೆರೆಗೆ ಹಾಕಿರುವಂತ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಸತ್ಯಾಸತ್ಯತೆ ಇದೇನಂತಂದ್ರೆ ನಿಜವಾಗ್ಲೂ ಇದು ತನಿಖೆ ಆಗ್ಬೇಕು. ತನಿಖೆ ಆದ ನಂತರ ಇದೇನಾದ್ರೂ ಈ ತರ ಆಗಿದ್ದೆ ಆದಲ್ಲಿ ನಿಜವಾಗ್ಲೂ ಇದಕ್ಕೆ ಯಾರೇ ಆದ್ರೂ ಕೂಡ ಶಿಕ್ಷೆಗೆ ಒಳಪಡಬೇಕು ಅಂತ ನಾನು ಹೇಳ್ತೀನಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ನಾವು ಇಂಥ ನೀಚರಿಗೆ ಅಥವಾ ಇದೇನು ಚೈನ್ ಸ್ನ್ಯಾಚಿಂಗ್ ಮಾಡ್ತಿದ್ರಲ್ಲ, ತರಗಳ್ಳತನ ಮಾಡ್ತಿದ್ರಲ್ಲ, ಅವ್ರಿಗೆ ನಾವೇನ್ ಪ್ರವೋಕ್ ಮಾಡ್ತಿಲ್ಲ ಅಥವಾ ಅವ್ರಿಗೆ ನಾವೇನು ಉತ್ತೇಜನ ಕೊಡ್ತಿಲ್ಲ ಅವ್ರಿಗೆ. ಬಟ್ ಅವ್ರು ಮಾಡಿರ್ತಕ್ಕಂಥದ್ದು ಅಲ್ಕ ಕೆಲ್ಸನೇ, ಅವ್ರು ಮಾಡಿರೋದು ಒಳ್ಳೆ ಕೆಲಸ ಅಂತ ಹೇಳ್ತಿಲ್ಲ. ಬಟ್ ಭಯ ಇರ್ಬೇಕು, ಈ ಮಾಡೋಂಥವ್ರಿಗೆ ಇದು ಭಯ ಇರ್ಬೇಕು. ಭಯ ಇಲ್ದೇನೆ ಈ ತರ ಆಗೋಗ್ಬಿಟ್ಟಿದೆ. ಬಟ್ ಪೊಲೀಸ್ನವರು ಎಷ್ಟರ ಮಟ್ಟಿಗೆ ಅದು ನಿಜ, ಯಾಕಂದ್ರೆ ನಾವೆಲ್ಲೂ ಗೊತ್ತಿಲ್ಲದ ವಿಚಾರ ನಾವು ಅದನ್ನ ಮಾತಾಡೋದಕ್ಕಾಗಲ್ಲ. ಆದ್ರೆ ಒಂದಷ್ಟು ಸಾರ್ವಜನಿಕರ ಪ್ರಶ್ನೆ ಇದಾಗಿರ್ತಕ್ಕಂಥದ್ದು. ಅದಾಗಿ ನಾವು ಪ್ರಜಾಧ್ವನಿ ಟಿವಿ ವರದಿ ಮಾಡ್ಬೇಕಾಗಿತ್ತು, ವರದಿ ಮಾಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ರ ಪ್ರಜಾಧ್ವನಿ ಟಿವಿ. ನಮಸ್ಕಾರ.